ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವಾಗಲೂ ನನ್ನ ಚಾನಲ್ನಲ್ಲಿ ಹೂವಿನ ಗಿಡ ಅಥವಾ ತರಕಾರಿ ಗಿಡದ ಬಗ್ಗೆ ನೋಡ್ತಾ ಇರ್ತೀರ. ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮೆಣಸಿನ ಗಿಡನ ತೋರಿಸ್ತಾ ಇದ್ದೀನಿ. ಇದು ಹೂವಿಗಿಂತನೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದರ ಹೆಸರು ಆರ್ನಮೆಂಟಲ್ ಚಿಲ್ಲಿ ಅಥವಾ ಆರ್ನಮೆಂಟಲ್ ಪೆಪ್ಪರ್ ಅಂತ. ಆರ್ನಮೆಂಟಲ್ ಚಿಲ್ಲಿ ಅಂತ ಹೆಸರಿಗೆ ತಕ್ಕ ಹಾಗೆ ಇದನ್ನು ಬರೀ ಶೋ ಪ್ಲಾಂಟ್ ಆಗಿ ಮಾತ್ರ ಬೆಳೀತಾರೆ. ಇದನ್ನು ಕ್ರಿಸ್ಮಸ್ ಪೆಪ್ಪರ್ ಅಂತಲೂ ಕರೀತಾರೆ. ಯಾಕೆಂದರೆ ಇದು ವಿಂಟರ್ ಸೀಸನಲ್ಲಿ ಈ ರೀತಿ ಕಾಯಿ ಬಿಡೋದ್ರಿಂದ, ಹಾಗೆ ಕ್ರಿಸ್ಮಸ್ ಟೈಮಲ್ಲಿ ಇದನ್ನು ಡೆಕೋರೇಷನ್ಗೋಸ್ಕರ ಯೂಸ್ ಮಾಡ್ತಾ ಇದ್ರಂತೆ. ಹಾಗಾಗಿ ಇದಕ್ಕೆ ಕ್ರಿಸ್ಮಸ್ ಪೆಪ್ಪರ್ ಅಂತಲೂ ಕರೀತಾರೆ. ಇದು ಆರ್ನಮೆಂಟಲ್ ಆದರೂ ಕೂಡ ಎಡಿಬಲ್ ಆಗಿರುತ್ತೆ, ಅಂದರೆ ತಿನ್ಬೋದು. ಆದರೆ ಇದರಲ್ಲಿ ಯಾವುದೇ ಟೇಸ್ಟ್ ಇರಲ್ಲ. ಕ್ಯಾಪ್ಸಿಕಮ್ ಥರ ಅನಿಸುತ್ತೆ, ಆದರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಇದನ್ನು ಬರೀ ಸಲಾಡ್ಗಳಲ್ಲಿ ಮಾತ್ರ ಯೂಸ್ ಮಾಡ್ಕೋಬೋದು. ಈ ಗಿಡದ ಎಲೆಗಳನ್ನ ನೋಡಿ ಮೆಣಸಿನಕಾಯಿ ಗಿಡ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ವಿಂಟರ್ ಸೀಸನಲ್ಲಿ ಈ ರೀತಿ ಒಂದು ಕಡೆ ಕಾಯಿ ಬಿಡ್ತಾ ಇರುತ್ತೆ, ಹಣ್ಣಾಗ್ತಾ ಇರುತ್ತೆ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆಯಿಂದ ಹೊಸ ಕಾಯಿಗಳು ಕೂಡ ಬರ್ತಾ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಶೇಪ್ ಇರೋದು ಕೂಡ ಬರುತ್ತೆ. ಇದರಲ್ಲೇ ಚಿಕ್ಕ ಸೈಜಲ್ಲಿ ಬರುತ್ತೆ, ರೌಂಡ್ ಇರೋದು ಬರುತ್ತೆ, ಹಾಗೆ ಉದ್ದ ಇರೋದು ಕೂಡ ಬರುತ್ತೆ. ಈ ಉದ್ದ ಇರೋ ಮೆಣಸಿನಕಾಯಿನಲ್ಲಿ ಒಂದೇ ಕಾಯಲ್ಲಿ ಬೇರೆ ಬೇರೆ ರೀತಿ ಕಲರ್ ಚೇಂಜ್ ಆಗುತ್ತೆ. ಕಾಯಿ ಇದ್ದಾಗ ಒಂದು ಕಲರ್ ಇರುತ್ತೆ, ಆಮೇಲೆ ಒಂದು ಕಲರ್ ಆಗುತ್ತೆ, ಆಮೇಲೆ ಹಣ್ಣಾದಮೇಲೆ ಒಂದು ಕಲರ್ ಆಗುತ್ತೆ. ಈ ಮೆಣಸಿನಕಾಯಿ ಫಸ್ಟ್ ಗ್ರೀನ್ ಕಲರಲ್ಲಿರುತ್ತೆ, ಆಮೇಲೆ ಆರೆಂಜ್ ಆಗಿ ಚೇಂಜ್ ಆಗುತ್ತೆ. ಲಾಸ್ಟಲ್ಲಿ ಈ ರೀತಿ ತುಂಬ ಡೀಪ್ ರೆಡ್ ಆಗಿ ಚೇಂಜ್ ಆಗುತ್ತೆ. ಈ ರೀತಿ ರೌಂಡ್ ಇರೋ ಮೆಣಸಿನಕಾಯಿ 3 ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಆದರೆ ಉದ್ದ ಇರೋ ಮೆಣಸಿನಕಾಯಿ 4-5 ಕಲರ್ ಚೇಂಜ್ ಆಗುತ್ತೆ. ಪರ್ಪಲ್ ಕೂಡ ಆಗುತ್ತೆ, ಯೆಲ್ಲೋ ಕೂಡ ಆಗುತ್ತೆ. ಇದು ಫುಲ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ. ಹಾಗಾಗಿ ನೀವು ಇದನ್ನು ಗ್ರೌಂಡಲ್ಲಿ ಬಾರ್ಡರ್ ಥರ ಹಾಕೋಬೋದು, ಅಥವಾ ಒಂದೇ ಕಡೆಗೆ ತುಂಬ ಪ್ಲ್ಯಾಂಟ್ಸ್ನ ರೌಂಡಾಗಿ ಕೂಡ ಹಾಕೋಬೋದು. ಇದ್ರ ಕಲರ್ ಯಾವ ಹೂವಿಗೂ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಗಿಡ ಇರೋ ಕಡೆ ನೆರಳು ಜಾಸ್ತಿ ಇದೆ, ಬಿಸಿಲು ಕಡಿಮೆ ಇದೆ. ಹಾಗಾಗಿ ಈ ಗಿಡದಲ್ಲಿ ಸ್ವಲ್ಪ ಕಡಿಮೆ ಕಾಯಿ ಇದೆ. ಇದನ್ನು ಪೂರ್ತಿ ಬಿಸಿಲಿರೋ ಕಡೆ ಬೆಳೆಸಿದರೆ ಗಿಡ ತುಂಬ ಕಾಯಿ ಬರುತ್ತೆ. ಈ ಪ್ಲ್ಯಾಂಟ್ನ ಪಾಟಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಳೆಸ್ಬೋದು. ನಾರ್ಮಲ್ ಪಾಟ್ ಮಿಕ್ಸಿಂಗ್ ಹಾಕಿ ಅದಕ್ಕೆ ನೀಮ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಬೆಳೆಸ್ಬೋದು. ಪಾಟ್ಗಳಲ್ಲಿ ಬೆಳೆಯೋರು ಗಿಡನ ಟೈಮ್ಗೆ ಟ್ರಿಮ್ ಮಾಡ್ತಾಯಿದ್ರೆ ತುಂಬ ಬುಷಿಯಾಗಿ ಕೂಡ ಬೆಳೆಸ್ಬೋದು. ಈ ಗಿಡನ ಸೀಡ್ಸಿಂದ ಬೆಳಿಬಹುದು. ನಾವು ಮೆಣಸಿನಕಾಯಿ ಗಿಡನ ಯಾವ ರೀತಿ ಬೆಳಿತೀವಿ ಅದೇ ರೀತಿ ಇದನ್ನು ಕೂಡ ಬೆಳಿಬಹುದು. ಚೆನ್ನಾಗಿ ಈ ರೀತಿ ಬಲ್ತಿರೋ ಅಂಥ ಮೆಣಸಿನಕಾಯಿ ತಗೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿರೋ ಬೀಜಗಳನ್ನ ನಾವು ಹೇಗೆ ತರಕಾರಿ ಗಿಡಗಳು ಅಥವಾ ಮೆಣಸಿನ ಗಿಡ ಬೆಳಿತೀವಲ್ಲ ಅದೇ ರೀತಿ ಸಸಿಗಳನ್ನ ಮಾಡಿಕೊಂಡು ಬೆಳಿಬಹುದು. ನಾವು ಮೆಣಸಿನ ಗಿಡನ ಯಾವ ರೀತಿ ಬೆಳಿತೀವಿ ಅದೇ ರೀತಿ ಇದನ್ನು ಕೂಡ ಬೆಳೆಯೋದು, ಅದರಲ್ಲೇನೂ ಚೇಂಜಸ್ ಇಲ್ಲ. ಹಾಗೆ ಈ ಗಿಡನ ಪ್ರತಿ ಸಲ ಹಾಕೋದಿರಲ್ಲ, ಒಂದು ಸಲ ಹಾಕಿದರೆ ಸಾಕು, ವರ್ಷಾನ್ಗಟ್ಟಲೆ ಬರುತ್ತೆ. ಈ ಗಿಡನ ನಾವು ಪ್ರತಿ ವರ್ಷ ಮಳೆಗಾಲಕ್ಕೆ ಮುಂಚೆ ಕಟ್ಟಿಂಗ್ ಮಾಡಿದರೆ ಅದರಲ್ಲಿ ಪುನಃ ಹೊಸ ಗ್ರೋತ್ ಬರ್ತಾ ಇರುತ್ತೆ. ಇದೊಂದು ಶೋ ಪ್ಲಾಂಟ್ ಆಗಿರೋದ್ರಿಂದ ನೀವು ಪಾಟಲ್ಲಿ ಹಾಕ್ಕೊಂಡಿರೋರು ತುಂಬ ಕಾಯಿ ಬಿಟ್ಟಾಗ ಇದನ್ನು ಇಂಡೋರಲ್ಲಿ ಕೂಡ ಇಟ್ಕೋಬಹುದು. ಒಂದು ಸಲ ಕಾಯಿ ಬಿಟ್ಟರೆ ಈ ಕಾಯಿ ಇದೆಯಲ್ಲ, ಇದು 1.5 ತಿಂಗಳಿಂದ 2 ತಿಂಗಳ ತನಕ ಹಾಗೆ ಇರುತ್ತೆ. ಇದರಲ್ಲಿ ಇನ್ನೂ ಹೊಸ ಚಿಕ್ಕ ಚಿಕ್ಕ ಕಾಯಿಗಳು ಬಿಡ್ತಾನೆ ಇರುತ್ತೆ. ಆದರೆ ಈ ಗಿಡಕ್ಕೆ ಸನ್ಲೈಟ್ ಬೇಕಿರೋದ್ರಿಂದ ಇಂಡೋರಲ್ಲಿ ಏನಾದರೂ ನೀವು ಇಟ್ಟರೆ ವಾರದಲ್ಲಿ 1 ದಿನ ಇದನ್ನು ಹೊರಗಡೆ ತೆಗೆದಿಟ್ಬಿಟ್ಟು ಪುನಃ ಒಳಗಡೆಗೆ ಇಟ್ಕೋಬಹುದು. ಸೊ ಫ್ರೆಂಡ್ಸ್, ಈ ಆರ್ನಮೆಂಟಲ್ ಚಿಲ್ಲಿ ಬಗ್ಗೆ ಇದಿಷ್ಟೇ ತಿಳ್ಕೊಳ್ಳೋಕ್ಕಿರೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.